ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ? ಅವ್ಯವಸ್ಥೆಯ ಆಗರ ಆಗಿದೆ ಈ ಸರ್ಕಾರಿ ಆಸ್ಪತ್ರೆ. ಯಾವ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಮಾತನಾಡ್ತಿದೀವಿ ಹಾಗಾದ್ರೆ? ಇದೇನ್ ಸರ್ಕಾರಿ ಆಸ್ಪತ್ರೆನೋ ಅವ್ಯವಸ್ಥೆಯ ಆಗರವೋ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ನೋಡಿದ್ರೆ ನೀವು ಕೂಡ ಶಾಕ್ ಆಗೋದ್ ಪಕ್ಕ. ಆಪರೇಷನ್ಗೆ ಒಳಗಾದ ಮಹಿಳೆಯರಿಗೆ ಇದೆಂತ ಸ್ಥಿತಿ? ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರ ಆಗಿದೆ. ಆಪರೇಷನ್ಗೆ ಒಳಗಾದಂತಹ ಮಹಿಳೆಯರಿಗೆ ಇದೆಂತ ಸ್ಥಿತಿ? ವಿಜಯಪುರ ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡ ಬಟಾ ಬಯಲಾಗಿದೆ. ಇದೇನ್ ಸರ್ಕಾರಿ ಆಸ್ಪತ್ರೆ ಹೌದೋ ಅಲ್ವೋ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸರಿಯಾದಂತಹ ವ್ಯವಸ್ಥೆಗಳಿಲ್ಲ ಈ ಆಸ್ಪತ್ರೆಯಲ್ಲಿ. ಅಲ್ಲಿ ಮಹಿಳೆಯರಿಗೆ ನೆಲವೇ ಹಾಸಿಗೆ ಆಗಿದೆ, ಆಗಸವೇ ಬೆಡ್ ಆಗಿದೆ. 5 ಮಹಿಳಾ ರೋಗಿಗಳಿಗೆ ಒಂದೇ ಹಾಸಿಗೆ ಅಲ್ಲಿ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆ ಎಡವಟ್ಟಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮಹಿಳೆಯರಿಗೆ ಮಕ್ಕಳ ಆಪರೇಷನ್ ಕ್ಯಾಂಪ್ ಆಯೋಜಿಸಿತ್ತು ಈ ಆಸ್ಪತ್ರೆ. ಆದ್ರೆ ಸೂಕ್ತವಾದಂತಹ ಹಾಸಿಗೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲದೆ ಯಾಕೆ ಹಾಗಾದ್ರೆ ರೋಗಿಗಳನ್ನ ಆಪರೇಷನ್ಗೆ ಒಳಪಡಿಸಬೇಕು? ಹಾಸಿಗೆ ವ್ಯವಸ್ಥೆ ಮಾಡಿಕೊಳ್ಳೋ ಮುನ್ನ ಆಪರೇಷನ್ ಮಾಡಿದ್ದಾದ್ರೂ ಯಾಕೆ ಹಾಗಾದ್ರೆ? ವೈದ್ಯರು ಸಿಬ್ಬಂದಿಗಳ ಮಹಾ ಎಡವಟ್ಟಿಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ನೋಡಿದ್ರೆ ಈ ರೀತಿಯಾದಂತಹ ವಾತಾವರಣ. ವಿಜಯಪುರ ಸರ್ಕಾರಿ ಆಸ್ಪತ್ರೆಯ ದೃಶ್ಯ ಇದು. ಬೆಡ್ಗಳೇ ಸರಿಯಾಗಿಲ್ಲ. ಒಂದು ಬೆಡ್ ಅಲ್ಲಿ 4 ರಿಂದ 5 ಜನ ಮಲಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಅಲ್ಲಿ. ನಾವು 20 ರಿಂದ 25 ಕೇಸ್ನ ಮಾಡ್ತಾ ಇದ್ದೀವಿ. ನಿನ್ನಿನ ದಿನ 48 ಜನ ಆ ಕ್ಯಾಂಪಿಗಾಗಿ ಬಂದಿದ್ದರು. ಅದರಲ್ಲಿ ನಾವು ಅವ್ರನ್ನ ಸ್ಥಳಾವಕಾಶ ಇದರದೆಲ್ಲ ತಿಳಿಸಿ ಹೇಳಿ 7 ಮಂದಿನ ಹೊರಗೆ ಕಳಿಸ್ತೀವಿ. ಆದರೆ ಇನ್ನೂ ಕೆಲವೊಂದಿಷ್ಟು ಮಂದಿ ನಾವು ದೂರಿಂದ ಬಂದೀವಿ, ಮಗು ಕರ್ಕೊಂಡು ಬಂದೀವಿ, ಉಪವಾಸ ಬಂದೀವಿ, ನಮಗೆ ಇವತ್ತೇ ಹೆಂಗಿದ್ರು ಮಾಡಿ ನಾವು ಆಪ್ರೇಷನ್ ಮಾಡಿರಿ ಅಂತೇಳಿ ಅವರು ಒತ್ತಾಯ ಮಾಡಿದ್ದಕ್ಕಾಗಿ ನಾವು ಅವ್ರು ಮಾಡಿ ಆದರೆ ಅವರ ಚಿಕಿತ್ಸೆಯಲ್ಲಿ ಯಾವುದೇ ಥರನಂತ ಲೋಪದೋಷಗಳಾಗಿಲ್ಲ. ಅವ್ರಿಗೆ ಕೊಡಬೇಕಾದಂಥ ಪ್ರೀ ಆಪ್ರೇಟಿವ್ ಚೆಕಪ್ ಆಗಲಿ ಎಲ್ಲವನ್ನೂ ನಾವು ಸುಸೂತ್ರವಾಗಿ ಮಾಡಿ ಆಮೇಲೆ ನಮ್ಮ ಆಪರೇಷನ್ ಥಿಯೇಟ್ರನ್ನು ನಾವು ಸತತ 2 ವರ್ಷಗಳಿಂದ ಪ್ರತಿ ತಿಂಗಳು ನಾವು ಅದನ್ನು ಮೈಕ್ರೋಬಯಾಲಜಿಕಲ್ ಟೆಸ್ಟಿಗೆ ಕಳಿಸ್ತೀವಿ. ಏನಾದರೂ ಆರ್ಗ್ಯಾನಿಸಮ್ ಬೆಳೆದಿದ್ದಾವೆ ಹೆಂಗೆ ಅಂತೇಳಿ ಆ ಟೆಸ್ಟ್ನು ಪ್ರತಿ 2 ವರ್ಷದ್ದು ನಾವು ಪ್ರತಿ ತಿಂಗಳು ಕಳಿಸಿದ್ದು ರಿಪೋರ್ಟ್ ನಮ್ಮ ಹತ್ರ ಅದಾವೆ. ವಾರ್ಡಲ್ಲಿ ಕೂಡ ನಾವು ಮೈಕ್ರೋಬಯಾಲಜಿಕಲ್ ಸ್ಟೆರಿಲಿಟಿನ ಪ್ರತಿ ತಿಂಗಳು ಚೆಕ್ ಮಾಡಿಸ್ತೀವಿ. ಅದರಂಥ ಆ ದಿಶೆಯಲ್ಲಿ ಯಾವುದೇ ಆರ್ಗ್ಯಾನಿಸಮ್ ಯಾವುದೇ ಗ್ರೋತ್ನು ಕಂಡು ಬಂದಿಲ್ಲ. ಮುಂದಿನ ತಿಂಗಳು ಬರೋದು ಅನಾನುಕೂಲ ಯಾಕೈತಿ ಅಂತ ಹೇಳಿದಾಗ ಅವರೇ ರಿಕ್ವೆಸ್ಟ್ ಮಾಡಿ ನಾವು ಎಲ್ಲಾದ್ರೂ ನಾವು ಮಾಡ್ಕೋತೀವಿ. ಇದು ವಿಜಯಪುರ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಹೇಳ್ಕೊಳ್ಳಕ್ಕೆ ಸರ್ಕಾರಿ ಆಸ್ಪತ್ರೆ ಒಳಗೆ ಹೋಗಿ ನೋಡಿದ್ರೆ ನರಕ ದರ್ಶನ ಆಗ್ತಾ ಇದೆಯಲ್ಲ ಅಲ್ಲಿ. ಮಹಿಳೆಯರಿಗೆ ಒಂದೇ ಒಂದು ಮೂಲಭೂತ ಸೌಕರ್ಯವೂ ಕೂಡ ಇಲ್ಲ. ಇದನ್ನ ಆಸ್ಪತ್ರೆ ಅಂತಾರ? ಅಲ್ಲಿನ ಸ್ಥಳೀಯರು ಏನಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವಿನಾ, ಇದು ಮುದ್ದೇಬಿಹಾಳ ತಾಲೂಕಾಸ್ಪತ್ರೆಯ ಕರ್ಮಕಾಂಡ. ಒಂದು ವಿಚಾರವನ್ನ ನಿಮಗೆ ಈಗ ಆರಂಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೀರಿ ವಿನಾ. ಏನಂತ ಹೇಳಿದ್ರೆ, ನಾವೊಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದ್ವಿ, ಗರ್ಭಪಾತ ದಂಧೆಯನ್ನ ಬಯಲಿಗೆಳೆದಿದ್ವಿ. ಇಲ್ಲಿನ ಇದೇ ಮುದ್ದೇಬಿಹಾಳ ತಾಲೂಕಾಸ್ಪತ್ರೆಯ ಸೀನಿಯರ್ ನರ್ಸೆಯಲ್ಲಿ ಏನಂತಂದ್ರೆ ಗರ್ಭಪಾತವನ್ನ ಮಾಡ್ತಾ ಇದ್ರು. ಅದೇ ಆಸ್ಪತ್ರೆಯಲ್ಲಿ ಈಗ ಮತ್ತೊಂದು ಎಡವಟ್ಟು ಇಲ್ಲಿ ಸಂಭವಿಸಿರುವಂತದ್ದು. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಯಾರೇ ಆಗ್ಲಿ ಬೆಚ್ಚಿ ಬೀಳ್ತಾರೆ. ಆ ರೀತಿಯಾಗಿ ದೃಶ್ಯಾವಳಿಗಳಿದ್ದಾವೆ. ಅಲ್ಲಿ ಇರದ ಸಂತಾನಹರಣ ಚಿಕಿತ್ಸೆಗಾಗಿ ಬಂದಂತ ಮಹಿಳೆಯರನ್ನ ಸಾಲಾಗಿ ಮಲಗಿಸಲಾಗಿದೆ. ವಿಜುವಲ್ಸ್ ಅಲ್ಲಿ ಕೂಡ ನೋಡಿದ್ರೆ ಒಂದು ಬೆಡ್ ಮೇಲೆ 5 ಹೆಣ್ಮಕ್ಳನ್ನ ಮಲಗಿಸಿದ್ದಾರೆ. ಮತ್ತೊಂದು ಕಡೆ ಅದು ಸಾಲದು ಅನ್ನೋ ರೀತಿಯಲ್ಲಿ ಬರೇ ನೆಲದ ಮೇಲೆ, ಅಂದ್ರೆ ನೆಲವೇ ಹಾಸಿಗೆ ಅನ್ನೋ ರೀತಿಯಲ್ಲಿ ನೆಲದ ಮೇಲೆ ಏನಂತಂದ್ರೆ 5 ರಿಂದ 10 ಏನಂತಂದ್ರೆ ಅಲ್ಲಿ ಬಾಣಂತಿಯರನ್ನ ಸಾಲಾಗಿ ಮಲಗಿಸಲಾಗಿದೆ. ಅವರೆಲ್ಲರಿಗೂ ಕೂಡ ಸಂತಾನಹರಣ ಚಿಕಿತ್ಸೆ ಆಗಿದೆ. ಅಂದ್ರೆ ಈ ಬಗ್ಗೆ ಅಲ್ಲಿ ತಾಲೂಕು ಆಸ್ಪತ್ರೆಯನ್ನ ಕೇಳಿಕ್ ಹೋದ್ರೆ ಹೇಳೋ ಕಥೆನೇ ಬೇರೆ. ಇಲ್ಲ ಹೆಚ್ಚುವರಿಯಾಗಿ ಬಂದ್ರು, ಜಾಸ್ತಿ ಬಂದ್ರು, ಹೀಗಾಗಿ ಎಡವಟ್ಟಾಯ್ತು ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಒಂದು ತಾಲೂಕು ಆಸ್ಪತ್ರೆ ಅಂದಾಗ ಅಲ್ಲಿ ಬೆಡ್ಗಳ ವ್ಯವಸ್ಥೆ ಇರ್ಬೇಕಾಗತ್ತೆ. ಮತ್ತೊಂದು ಕಡೆ ಈ ರೀತಿಯಾದಂತ ಶಸ್ತ್ರಚಿಕಿತ್ಸೆಗಳು ನಡೆಯುವಾಗ, ಇವ್ರು ಕ್ಯಾಂಪ್ಗಳನ್ನ ಹಾಕುವಾಗ ಎಷ್ಟು ಹೆಣ್ಮಕ್ಳು ಅಲ್ಲಿ ಬರ್ತಾರೆ ಈ ಚಿಕಿತ್ಸೆಗೆ ಅವ್ರ ಹತ್ರ ಮಾಹಿತಿ ಇರುತ್ತೆ ಬಂದವ್ರದ್ದು. ಅಷ್ಟು ಜನರಿಗೆ ಬೆಡ್ ನ ವ್ಯವಸ್ಥೆಯನ್ನು ಮಾಡ್ಬೇಕಾಗತ್ತೆ. ಬೇರೆ ಕಡೆಯಿಂದ ತೆಗೆದುಕೊಂಡು ಬರೋದಾಗಿರ್ಬೋದು. ಯಾಕಂದ್ರೆ ಕ್ಯಾಂಪ್ ಅಂದ ತಕ್ಷಣ ಇವತ್ತೇ ಶುರು ಆಗಿರೋದಿಲ್ಲ. ಅದಕ್ಕೊಂದು ಟೈಮ್ಗಳ ನಿಗದಿ ಆಗಿರುತ್ತೆ. ಮೊದಲೇ ಚರ್ಚೆಗಳಾಗಿರ್ತವೆ, ಮೀಟಿಂಗ್ಗಳಾಗಿರ್ತವೆ. ಮೀಟಿಂಗ್ ಅಲ್ಲಿ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿರ್ತಾರೆ. ಅದೇ ಪ್ರಕಾರವಾಗಿ ನೋಡೋದಾದ್ರೆ ಇಷ್ಟೊಂದು ಹೆಣ್ಣು ಮಕ್ಕಳಿಗೆ ಬೇಕಾದಂತ ಬೆಡ್ಗಳ ಅರೇಂಜ್ಮೆಂಟ್ ಅನ್ನ ತಾಲೂಕಾಸ್ಪತ್ರೆಯವರು ಮೊದಲೇ ಮಾಡಿಟ್ಕೊಳ್ಬೇಕಾಗತ್ತೆ. ಆದ್ರೆ ಇದು ಎಲ್ಲೋ ಒಂದು ಕಡೆಗೆ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇದೆ. ಒಬ್ಬರಿಗೊಬ್ಬರಿಗೂ ತಾಳ ಮೇಳ ತಾಲೂಕಾಸ್ಪತ್ರೆ ಇದ್ದಂಗೆ ಕಾಣ್ತಾ ಇಲ್ಲ.
ಯಾಕಂತ ಕೇಳಿದ್ರೆ ಒಬ್ರು ಅಧಿಕಾರಿ ಒಂಥರ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಮತ್ತೊಬ್ರು ಅಧಿಕಾರಿಗಳು ಮತ್ತೊಂಥರ ಈ ರೀತಿಯಾಗಿರ್ತದ್ರೆ ಅಲ್ಲಿ ಒಬ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾದಂತೆ ನಮ್ಮ ಮೇಲ್ನೋಟಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಕೇವಲ 2-3 ಜನರಿಗೆ ಸಮಸ್ಯೆ ಆಗಿದ್ರೆ ಅದ್ರ ಅರ್ಥ ಯಾರಾದ್ರೂ ಅರ್ಥ ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಪ್ರತಿ ಬೆಡ್ಗಳ ಮೇಲೆ ನೋಡ್ತಾ ಇದೀವಿ 5 ಜನ ಹೆಣ್ಮಕ್ಳಿದ್ದಾರೆ. ಈ ನೆಲದ ಮೇಲೆ ನೋಡ್ತಾ ಇದ್ವಿ 10 ಹೆಣ್ಮಕ್ಳನ್ನ ಸಾಲಾಗಿ ಮಲಗಿಸಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಇದೆ, ಈ ಅವ್ಯವಸ್ಥೆಗೆ ಏನ್ ಹೇಳ್ಬೇಕು. ಮತ್ತೊಂದು ಕಡೆಗೆ ಇದರ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳು ಕೂಡ ನನಗನ್ಸುತ್ತೆ ಈ ಸುದ್ದಿಯನ್ನ ಗಮನಿಸ್ತಾ ಇರ್ತಾರೆ. ಈ ಹಿಂದೆ ಕೂಡ ಗರ್ಭಪಾತ ದಂಧೆಯನ್ನ ಬಯಲಿಗೆ ಎಳೆದಾಗ ಜಿಲ್ಲಾಧಿಕಾರಿಗಳೇ ಸಂಪೂರ್ಣವಾದಂತಹ ಸಹಕಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡಕ್ಕೆ ಕೊಟ್ಟಿದ್ರು. ಈಗ ಅದೇ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಯ ಸೀನಿಯರ್ ನರ್ಸ್ ಈ ದಂಧೆಯಲ್ಲಿ ಪಾಲ್ಗೊಂಡಿದ್ಲೋ, ಯಾರು ಕಿಂಗ್ ಪಿನ್ ಇದ್ಲೋ, ಅದೇ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟೀಗ ಬಯಲಾಗಿರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳುವ ವಿಶ್ವಾಸ ಇದೆ. ಮತ್ತು ಕಡೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಳಬೇಕು. ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಏನು ಆರೋಗ್ಯ ಅಧೀಕ್ಷಕರು ಇದ್ದಾರೆ ಅವರಿಗೆ ಕ್ಲಾಸ್ ತೆಗೆದುಕೊಳ್ಬೇಕು. ಅವರಿಗೆ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಆಗ್ಬಾರ್ದು. ಈ ದಿವ್ಯ ನಿರ್ಲಕ್ಷ್ಯಗಳು ಇದೊಂದೇ ಅಲ್ಲ, ಬೇರೆ ಬೇರೆ ಕಡೆಯ ತಾಲೂಕು ಆಸ್ಪತ್ರೆಗಳೇ ಇದಾವೆ, ಅಲ್ಲಿ ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆ ಇರುವಂತದ್ದು ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲವೂ ಕೂಡ ಸರಿ ಆಗ್ಬೇಕಾಗತ್ತೆ. ಎಸ್ ಥ್ಯಾಂಕ್ ಯು ಷಡಕ್ಷರಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗಲಾದರೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವಂಥದ್ದನ್ನ ನೋಡಬೇಕು. ಎಂತಹ ಅವ್ಯವಸ್ಥೆ ಇದೆ. ವಿಜಯಪುರ ಮುದೇಬಿಹಾಳದ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇದು. ಹೇಳ್ಕೊಳ್ಳೋಕ್ಕೆ ಸರ್ಕಾರಿ ಆಸ್ಪತ್ರೆ ಒಳಗೆ ಹೋದರೆ ಸಾಕು ನರಕನೇ ಕಾಣಿಸುತ್ತೆ. ಒಂದೇ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಇಲ್ಲ. ಮಹಿಳೆಯರು ಬಹಳ ಕಷ್ಟಪಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.